ಅಶ್ವವೇಗ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ಶುಭೋದಯ. ಇವತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಇದರ ಜೊತೆಗೆ ಪ್ರತಿದಿನ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾದ ಮಾಹಿತಿಯನ್ನು ಹೊತ್ತು ತರುವ ಕಾರ್ಯಕ್ರಮವೇ ಅಶ್ವಜ್ಯೋತಿಷ್ಯ. ಈ ಅಶ್ವಜ್ಯೋತಿಷ್ಯದಲ್ಲಿ ಇವತ್ತು ಪ್ರಮುಖವಾಗಿ ತೆಂಗಿನಕಾಯಿಯನ್ನು ದೇವರಿಗೆ ಅಥವಾ ಯೂಸ್ ಮಾಡೋದಕ್ಕಿಂತ ಮುಂಚೆ ಯಾಕೆ ನೀರಿನಲ್ಲಿ ತೊಳೆಯಬೇಕು, ಈ ವಿಶೇಷ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಗುರುಗಳೇ, ಇವತ್ತು ಮಂಗಳವಾರದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮಾ ದಿಗಂಬರಃ. ಸ್ವಯಮೇವ ಗುರುಸ್ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ. ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ದಶಮಿ ಮಂಗಳವಾರ, ವಿಶಾಖಾ ನಕ್ಷತ್ರ, ಸಾಧ್ಯನಾಮ ಯೋಗ, ತೈತಿಲೆ ಕರ್ಣ. ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಮಂಗಳವಾರದ ಪಂಚಾಂಗದ ವಿಶೇಷತೆನ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ವೀಕ್ಷಕರು ಪ್ರತಿದಿನ ಕಾಯ್ತಾ ಇರೋದು ಅಂತಂದರೆ ಅದು ದ್ವಾದಶ ರಾಶಿಗಳಲ್ಲಿ ಏನು ಶುಭ ಫಲ ಇರ್ಬೋದು, ಏನು ಅಶುಭ ಫಲ ಇರ್ಬೋದು ಅಂತ. ಹಾಗಾಗಿ ಮೊದಲನೆಯ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಈ ರಾಶಿಗಳಿಗೆ ಇವತ್ತು ಯಾವ ರೀತಿಯಾದ ಶುಭ ಫಲ ಇದೆ, ಯಾವ ರೀತಿಯಾದ ಅಶುಭ ಫಲ ಇದೆ, ಹಾಗೆಯೇ ಇವತ್ತು ಇರುವಂತಹ ಈ ದೋಷಗಳಿಗೆ ಯಾವ ರೀತಿಯಾಗಿ ಅವರು ಪರಿಹಾರವನ್ನು ಮಾಡ್ಕೋಬೋದು, ಇದನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಓಂ. ಅಗ್ನಿರ್ಮೂರ್ಧಾ ದಿವಃ ಕಗುತ್ಪತಿಃ ಪೃಥಿವ್ಯಾ ಅಯಂ ಅಪಾಗುಂ ರೇತಾಗುಂ ಸಿಜಿನ್ವತಿ ಸ್ಯೋನಾ ಪೃಥಿವಿ ಭವಾನೃಕ್ಷರಾ ನಿವೇಶನಿ ಯಚ್ಛಾನಃ ಶರ್ಮ ಸಪ್ರಥಾಃ ಕ್ಷೇತ್ರಸ್ಯ ಪತೆ ಮಧುಮಂತಮೂರ್ಮಿಂಧೇನುರಿವ ಪಯೋ ಅಸ್ಮಾಸು ಧುಕ್ಷ್ವ ಮಧುಶ್ಚ್ಯುತಂ ಘೃತಮಿವ ಸುಪೂತಮೃತಸ್ಯ ನಃ ಪತಜೋ ಮೃಡಯಂತು ಧರಣೀಗರ್ಭಸಂಭೂತಂ ವಿದ್ಯುತ್ಕಾಂತಿಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ. ಇದು ಮಂಗಳವಾರ ನಾವು ಹೇಳತಕ್ಕಂಥ ಶ್ಲೋಕ ಮಂತ್ರ. ಸನ್ಮಂಗಳಂ ಮಂಗಳಃ. ನಮಗೆ ಮಂಗಳ ಕಾರ್ಯವನ್ನು, ಮಂಗಳವನ್ನು ಕೊಡತಕ್ಕಂಥವನು ಮಂಗಳನಾಗಿದ್ದಾನೆ, ಕುಜನಾಗಿದ್ದಾನೆ. ಜಾತಕದಲ್ಲಿ ಕುಜದೋಷ ಇದೆ ಅಂತಾದರೆ ಮದುವೆಯಲ್ಲಿ ವಿಳಂಬ ಆಗತಕ್ಕಂಥದ್ದು, ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಕಲಹ ಆಗತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಮಂಗಳ ಕಾರ್ಯ ನಿರ್ವಿಘ್ನವಾಗಿ ನೆರವೇರಬೇಕು. ಮಂಗಳವಾಗಿ ಎಲ್ಲ ಸನ್ಮಂಗಳವನ್ನು ಉಂಟು ಮಾಡಬೇಕು. ದಿನವೂ ಕೂಡ ನಾವು ಮಂಗಳಮಯವನಾದಂತಹ ಭಗವಂತನನ್ನು ಸ್ಮರಣೆ ಮಾಡಬೇಕು ಅಂತಾದರೆ ನಮಗೆ ಮಂಗಳನ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಮೊದಲನೇದಾಗಿ ಮೇಷರಾಶಿಯಲ್ಲಿ ಇರುವವರಿಗೆ ಇವತ್ತಿನ ದಿವಸ ದೂರ ಪ್ರಯಾಣದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಹೋಟೆಲ್ ಉದ್ಯಮಕ್ಕೆ ಲಾಭ ಆಗುವಂಥ ಸಾಧ್ಯತೆ ಇದೆ. ಗಾಯದಿಂದ ಘಾಸಿಯಾಗುವಂಥದ್ದು, ನಾವು ಯಾರಾದರೂ ಅಥವಾ ಎಲ್ಲಾದರೂ ನಾವು ಹೋಗ್ತಾ ಇರ್ತೇವೆ ಅಥವಾ ಬರ್ತಾ ಇರ್ತೇವೆ ಅಥವಾ ಕೆಲಸ ಮಾಡ್ತಾ ಇರ್ತೇವೆ, ಆದರೆ ನಮ್ಮ ಮೈ ಮೇಲೆ ಎಚ್ಚರ ಇರೋದಿಲ್ಲ. ಹೇಳ್ದಂಗೆ ನಮ್ಮ ಆಲೋಚನೆ ಎಲ್ಲೋ ಇರ್ತದೆ, ಕೆಲಸ ನಡೀತಾ ಇರ್ತದೆ. ಆವಾಗ ಏನಾಗ್ತದೆ ಕೇಳಿದ್ರೆ ನಮಗೆ
ಎಲ್ಲ ಎಡವಿ ಬೀಳತಕ್ಕಂಥದ್ದು, ಅಥವಾ ಈ ಕೆಲವು ಆಕ್ಸಿಡೆಂಟೆಲ್ಲ ಆಗೋದು ಈ ಕಾರಣಕ್ಕೆ. ಬೆಳಗಿನ ಜಾವದಲ್ಲಿ ಆಕ್ಸಿಡೆಂಟ್ ಆಗೋದು ಸಾಮಾನ್ಯವಾಗಿ ಹೈವೇ ಇದರಲ್ಲೆಲ್ಲ ಬೆಳಗಿನ ಜಾವದಲ್ಲಿ ಆಕ್ಸಿಡೆಂಟ್ ಆಗೋದು ಜಾಸ್ತಿ, ಸಾಮಾನ್ಯ ಒಂದು 4-4:15 ನಂತರ. ಯಾಕೆಂದರೆ ಅಲ್ಲಿ ಮಂಪು ಬಂದುಬಿಡ್ತದೆ, ಅಲ್ಲಿ ಸ್ವಲ್ಪ ಜಂಪು, 1 ಸೆಕೆಂಡ್ ಜಂಪ್ ಆದರೂ ಸಾಕು ಅಲ್ಲಿ ಹೋಗಿ ಬಿಡ್ತದೆ ಗಾಡಿ. ಹಾಗಾಗಿ ಇದು ನಮ್ಮ ಈ ಒಂದು ರಸ್ತೆಯಲ್ಲಿ, ಹೈವೇಯಲ್ಲಿ ನಾವು ಕೂಡ, ನಮ್ಮ ಜೀವನವೂ ಕೂಡ ಹೈವೇಯಲ್ಲೇ ನಾವು ಹೋಗ್ತಾ ಇದ್ದೇವೆ. ನಾವು ಈಗ ಎಲ್ಲರೂ ಹೈವೇಯಲ್ಲಿ, ಯಾಕೆಂದರೆ ನಮಗೆ 1 ಸೆಕೆಂಡು ನಿಲ್ಲಕ್ಕೆ ಪುರ್ಸೊತ್ತೇ ಇಲ್ಲ, ಅಲ್ಲಿ ಯಾವುದೇ ಹಂಪು ಇಲ್ಲ. ಆ ಹೈವೇಲ್ಲಾರು ಏನಾದರೂ ಹಂಪು ಇರ್ಬೋದು, ಆದರೆ ನಮ್ಮ ಜೀವನದಲ್ಲಿ ಹಂಪು ಇರೋದಿಲ್ಲ. ಹಾಗಾಗಿ ಅದು ಆಗಬಾರ್ದು. ಅದಕ್ಕೆ ನಿಧಾನವೇ ಪ್ರಧಾನ. ನಿಧಾನವಾಗಿ ನಮಗೆ ಹೋಗಿದರೆ ಏನಾಗೋದು ಇಲ್ಲ. ಯಾಕೆಂದರೆ ನಾವು ಎಷ್ಟು ಫಾಸ್ಟ್ ಹೋದ್ರೂ ಒಂದು ದಿವಸದಲ್ಲಿ ಇರೋದು 24 ಗಂಟೆ ಮತ್ತು ಜಾಸ್ತಿ ಗಂಟೆ ಈಗ ನಮಗೂ ಇರುವುದಿಲ್ಲ, ಸಿಗುವುದಿಲ್ಲ. ಆ ಗಂಟೆಯನ್ನು ನಾವು ಉಪಯೋಗಿಸಿಕೊಳ್ಳಬೇಕು ಅಂತಾದರೆ ನಾವು ನಿಧಾನವಾಗಿ ಹೋದಾಗ ಏನಾಗ್ತದೆ ಅಂತಾದರೆ ನಮ್ಮ ಆರೋಗ್ಯನೂ ಕೂಡ ಸರಿಯಾಗಿರ್ತದೆಯಂತೆ. ನಾವು ಏನೋ ಒತ್ತಡದಲ್ಲಿ ಏನೇನೋ ಮಾಡ್ತಾ ಹೋದರೆ ಅದು ಆಗೋ ಫಲ ಏನೇನೋ ಸಿಗ್ತದೆ ನಮಗೆ ಆ ಫಲ. ಹಾಗಾಗಿ ಆದಷ್ಟು ನಾವು ಜಾಗೃತೆಯಿಂದ, ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ ಆ ರೀತಿಯಲ್ಲಿ ನಾವು ಹೋದಾಗ ನಮಗೆ ಯಾವುದೇ ರೀತಿಯಾದಂಥ ಅಪಾಯಗಳು, ಪ್ರಾಣಾಪಾಯದಿಂದ ನಾವು ಪಾರಾಗಲಿಕ್ಕೆ ಸಾಧ್ಯ ಆಗಿರುತ್ತದೆ. ಹಾಗಾಗಿ ಇವತ್ತಿನ ದಿವಸ ನಾವು ಆದಷ್ಟು ನಾವು ಎಲ್ಲೇ ಹೊರಗಡೆ ಹೋಗೋದಾದರೂ ಕೂಡ ಎಚ್ಚರಿಕೆಯಿಂದ ಹೋಗತಕ್ಕಂಥದ್ದು ತುಂಬ ಮುಖ್ಯವಾಗಿ ಇರತಕ್ಕಂಥದ್ದು. ಹಾಗೆ ಶಿಕ್ಷಕ ವೃತ್ತಿಯಲ್ಲಿ ಇರುವವರಿಗೆ ಇವತ್ತಿನ ದಿವಸ ಒಳ್ಳೆಯ ರೀತಿಯಾದಂಥ ಅನುಕೂಲ ಇದೆ. ಯಾವುದೇ ರೀತಿಯಾದಂಥ ಮನಸ್ತಾಪ ಇಂಥದ್ದು ಆದಷ್ಟು ಇರೋದಿಲ್ಲ. ಆದರೂ ಸಣ್ಣ ಪುಟ್ಟ ಇದ್ದರೂ ಕೂಡ ನಾವು ಅದನ್ನು ಪರಿಹಾರ ಮಾಡಿಕೊಳ್ಳೇಬೇಕು. ಯಾಕೆಂದರೆ ನಮಗೆ ಇಲ್ಲಿ ಸಮಸ್ಯೆ ಆಗ್ತದೆ ಅಂತ ನಾವು ಬೇರೆ ಕಡೆ ಓಡಿ ಹೋದರೆ ಅಥವಾ ಬೇರೆ ದೇಶಕ್ಕೆ ಹೋದರೆ ಏನಾಗ್ತದೆ ಅಲ್ಲೂ ಯಾಕೆಂದರೆ ದೇಶ ಅಲ್ಲಿ ಬೇರೆ ಆಗಿರಬಹುದು, ಆದರೆ ಅಲ್ಲಿ ಹೋದವರು ನಾವೇ ಆಗಿರ್ತೇವೆ ಅಲ್ಲಿ. ಯಾಕೆಂದರೆ ನಮ್ಮ ಕರ್ಮನೆಯಲ್ಲಿ ಬಂದಿರೋದು. ನಮಗೆ ಸಮಸ್ಯೆ ಆಗಿದೆ ಅಂತ ನಾವು ಅಲ್ಲಿ ಹೋದರೆ ಆ ಸಮಸ್ಯೆ ಪರಿಹಾರ ಏನೋ ವಾತಾವರಣ ಚೇಂಜ್ ಆಗಬಹುದು, ಆದರೆ ಆ ಸಮಸ್ಯೆ ಏನು ಬದಲಾವಣೆ ಏನು ಆಗೋದಿಲ್ಲ. ಆ ಸಮಸ್ಯೆ ಬದಲಾಗಬೇಕು ಅಂತಾದರೆ ನಮ್ಮ ಮನಸ್ಸನ್ನೇ ನಾವು ಬದಲಾಯಿಸಿಕೊಳ್ಳಬೇಕು. ಯಾಕೆಂದರೆ ಎಲ್ಲಿ ಹೋದರೂ ಕೂಡ ಯಾರನ್ನು ನಾವು ತಿದ್ದಲಿಕ್ಕೆ ಆಗೋದಿಲ್ವಂತೆ. ಅದಕ್ಕೆ ಭಗವಂತ ಹೇಳಿದ್ದಾನೆ, ಉದ್ಧರೇತ್ ಆತ್ಮಾನಾತ್ಮಾನಂ. ಮೊದಲು ನಿನ್ನ ಉದ್ಧಾರ, ನಿನ್ನ ಆತ್ಮದ ಉದ್ಧಾರವನ್ನು ನೀನು ಮಾಡಿಕೊ, ಆಮೇಲೆ ಬೇರೆಯವರ ಬಗ್ಗೆ ಚಿಂತನೆ ಮಾಡುವಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅಂದರೆ ನಾವು ನಮ್ಮ ಉದ್ಧಾರದ ಬಗ್ಗೆ ನಾವು ಆಲೋಚನೆ ಮಾಡಬೇಕಂತೆ. ನಮ್ಮ ಉದ್ಧಾರ ಅಂದರೆ ಏನು? ನಾವು ಯಾವುದೂ ಕೂಡ ನಮ್ಮ ಭಗವಂತನ ಸ್ಮರಣೆ ನಿರಂತರ ನಡೀತಾ ಇರಬೇಕು. ಹಾಗೆ ಬೇರೆಯವರಿಗೆ ನಮಗೆ ಆದರೆ ಇನ್ನೊಬ್ಬರಿಗೆ ಬಂದರೂ ಅವರಿಗೆ ನಾವು ಏನಿದೆ ಅದನ್ನು ಕೊಡ್ಬೋದು. ಆದರೆ ನಮಗೆ ನಾಳೆ ಬೇಕು ಅಂತ ನಾವು ಇಟ್ಕೊಳ್ಳಬಾರದಂತೆ ಭಗವಂತನಿದು. ಹಾಗೆ ಅದು ಆಸೆ ಆಗಿಬಿಡ್ತದೆ. ಹಾಗಾಗಿ ಈ ರೀತಿಯಲ್ಲಿ ನಾವು ಮಹಾಗಣಪತಿ ಪೂಜೆ ಮಾಡೋದರಿಂದ ಇವತ್ತಿನ ದಿವಸ ವಿಘ್ನವನ್ನು ಅವನು ದೂರ ಮಾಡ್ತಾನೆ. ಯಾಕಂದರೆ ಮಹಾಗಣಪತಿ ವಿಘ್ನ ಹರ್ತ, ವಿಘ್ನ ಕರ್ತ ಎರಡೂ ಅವನೇ ಕೊಡ್ತಾನೆ. ವಿಘ್ನವನ್ನು ದೂರ ಮಾಡುವವನು ಅವನೇ. ಯಾವಾಗ ವಿಘ್ನ ದೂರ ಮಾಡ್ತಾನೆ? ಅವನು ಸ್ಮರಣೆ ಮಾಡಿದಾಗ. ವಿಘ್ನ ಕೊಡುವವನು ಅವನೇ. ಯಾವಾಗ ವಿಘ್ನ ಕೊಡ್ತಾನೆ? ಅವನು ಸ್ಮರಣೆ ಮಾಡದೆ ಹೋದರೆ, ಅವನು ಪೂಜೆ ಮಾಡದೆ ಹೋದರೆ ಅವನು ವಿಘ್ನವನ್ನು ಕೊಡ್ತಾನಂತೆ. ಹಾಗಾಗಿ ಮಹಾಗಣಪತಿ ಪೂಜೆಯಿಂದ ನಮಗೆ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ಶತ್ರುವಿನಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಶತ್ರುಗಳು, ಯಾಕೆಂದರೆ ಸಾಮಾನ್ಯವಾಗಿ ಅತಿ ವಿನಯೇ ಧೂರ್ತ ಲಕ್ಷಣಂ ಎಂಬಂತೆ ಶತ್ರುಗಳು ನಮಗೆ ನಯವಾಗಿ ಮಾತಾಡ್ತಾರೆ. ಅವರು ಆ ಕೆಲಸ ಆಗಬೇಕು, ಅವರಿಂದ ಈ ಥರ ಈಗ ನಡಿಬೇಕು ಅಂತ ಆದಾಗ ನಯವಾಗಿ ಮಾತಾಡ್ತಾರೆ. ಆ ನಯವಾಗಿ ಮಾತಾಡಿದ್ದಾರೆ ಅಂತ ಆದರೆ ನಾವು ಆದಷ್ಟು ವಿಚಾರ ಮಾಡ್ಕೊಳ್ಬೇಕಂತೆ. ಅತಿ ವಿನಯ ಧೂರ್ತ ಲಕ್ಷಣ. ಆ ಧೂರ್ತ ಲಕ್ಷಣ ತುಂಬ ವಿನಯವಾಗಿರುತ್ತದೆ, ಆದರೆ ಅದರ ವಿಚಾರ ಅದು ಬೇರೆಯೇ ಆಗಿರ್ತದೆ. ಹಾಗೆ ಪರಿಣಾಮನೇ ಬೇರೆ ಆಗಿರ್ತದೆ. ಅದಕ್ಕೋಸ್ಕರವಾಗಿ ನಾವು ಆದಷ್ಟು ಜಾಗ್ರತೆಯಿಂದ
ಆ ಧೂರ್ತರ ಹತ್ರ ನಾವು ವ್ಯವಹಾರವನ್ನು ಮಾಡತಕ್ಕಂಥದ್ದು ತುಂಬ ನಮಗೆ ಜಾಗ್ರತೆ ಬೇಕಾಗುತ್ತದೆ. ಹಾಗಾಗಿ ಇನ್ನು ಅವಮಾನ, ಇವತ್ತಿನ ದಿವಸ ಅವಮಾನ ಆಗತಕ್ಕಂಥ ಸಾಧ್ಯತೆ ಇರುತ್ತದೆ. ಮನುಷ್ಯನಿಗೆ ಅವಮಾನ ಆಗಬೇಕಂತೆ. ಯಾಕೆಂದರೆ ಅವಮಾನ ಯಾಕೆ ಆಗ್ತದೆ ಅಂತಾದರೆ, ಅದೇ ಭಗವಂತನೇ ಅವಮಾನ ಮಾಡ್ತಾನಂತೆ. ಯಾಕೆ ಅವಮಾನ ಮಾಡ್ತಾನೆ ಅಂತಾದರೆ, ಅವನಿಗೆ ಅಹಂಕಾರ ಬಂದಾಗ ಆವಾಗ ಅವಮಾನ ಆಗ್ತದೆ. ಅವಮಾನ ಆದಾಗ ಏನಾಗ್ತದೆ ಅಂತಾದರೆ, ನಾವು ಭಗವಂತನ ಸ್ಮರಣೆಯನ್ನು ಮಾಡ್ತೇವೆ. ಭಗವಂತನ ಸ್ಮರಣೆ ಮಾಡಿದಾಗ ನಮ್ಮಲ್ಲಿ ಇರತಕ್ಕಂಥ ಅಹಂಕಾರ ಹೇಳತಕ್ಕಂಥದ್ದು ಅದು ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಭಗವಂತ ಇದೆಲ್ಲ, ಯಾಕೆಂದರೆ ಇಡೀ ಈ ಸಮುದ್ರದ ಅಲೆ ಹಾಗೆ ಒಂದಾದ ಕೂಡಲೇ ಒಂದೊಂದು ಅಲೆಗಳು ಬರ್ತಾನೇ ಇರ್ತವೆ. ಅಲೆ ಬಂದರೂ ಕೂಡ ನಾವು ಆ ತದೇಕ ಚಿತ್ತದಿಂದ ಒಂದೇ ಮಾರ್ಗದಲ್ಲಿ ಹೋಗಬೇಕಾಗ್ತದೆ. ಯಾಕೆಂದರೆ ಮನುಷ್ಯನಿಗೆ ಯಾವುದೂ ಶಾಶ್ವತ ಇಲ್ಲ. ಸಂಪತ್ತು ಶಾಶ್ವತ ಅಲ್ಲ, ಆಪತ್ತು ಶಾಶ್ವತ ಅಲ್ಲ. ಆಪತ್ತು ಬಂದಿದೆ ಅಂತಾದರೆ ಅದ್ರ ಬಗ್ಗೆ ಭಗವಂತನ ಸ್ಮರಣೆ ಮಾಡಿದಾಗ ಅವನು ಸಂಪತ್ತು ಕೊಡ್ತಾನೆ. ಆವಾಗ ಸಂಪತ್ತು ಬಂದ ಮೇಲೆ ನಾವು ಅಹಂಕಾರವನ್ನು ಪಡಬಾರ್ದು. ಅಹಂಕಾರ ಪಟ್ಟರೆ, ಯಾಕಂದರೆ ಅವನು ನಮ್ಮಲ್ಲಿರತಕ್ಕಂಥ ಎಲ್ಲ ಸಂಪತ್ತನ್ನು ಕೂಡ ಕಿತ್ಕೊಬಿಡ್ತಾನೆ. ಆ ಶಕ್ತಿ ಭಗವಂತನಿಗಿದೆ. ಕೊಟ್ಟವನಿಗೆ ತೆಗೆದುಕೊಳ್ಳುವಂಥ ಶಕ್ತಿ ಇರ್ತದೆ. ಯಾಕಂದರೆ ಆಯುಷ್ಯ ಕೊಟ್ಟವನು ಅವನು, ತೆಗೆದುಕೊಳ್ಳುವವನು ಅವನೇ. ಯಾಕಂದರೆ ನಾವು ಈಗ ಕೂತ್ಕೊಂಡಿರ್ತೇವೆ, ಮಾತಾಡ್ತಾ ಇರ್ತೇವೆ, ಏನಾಯಿತು ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಹಿಂದೊಮ್ಮೆ ಯಾರೋ ಒಬ್ಬರು ವೈದ್ಯರು, ಇಲ್ಲ ನಾನು ಏನೂ ಆಗದೆ ಹೋದಂಗೆ ನೋಡ್ಕೊಳ್ತೇನೆ ಅಂತ ಅವರು ವಿಚಾರ ಮಾಡ್ತಾ ಇದ್ದಿದ್ದರಂತೆ. ಹಾಗೆ ಒಂದು ಇದರಲ್ಲಿ ಯಾವುದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಗ್ಲಾಸಲ್ಲಿ ಅವ್ರನ್ನ ಕೂಡ ಹಾಕಿ ಏನೋ ಒಂದು ಗಾಳಿನೂ ಹೋಗಬಾರ್ದು ಹಾಗೆ ಇಟ್ಟಿದ್ದರಂತೆ. ಆಮೇಲೆ ಅದೇನಾಯಿತು, ಅದು ಅವರಿಗೆ ಜೀವ ಹೋಗ್ಲಿಕ್ಕೆ ಕೊಡೋದಿಲ್ಲ, ನಾನು ಜೀವ ಇಲ್ಲೇ ಇಟ್ಕೊಳ್ತೇನೆ ಅಂತ. ಹಾಗೆ ಅದೇ ಸ್ವಲ್ಪ ಹೊತ್ತು ಆದ ತಕ್ಷಣವೇ ಇದನ್ನು ಪೂರ್ತಿ ಅದು ಒಡ್ಕೊಂಡು ಹೋಯ್ತಂತೆ ಶರೀರ, ಆ ಜೀವ. ಹಾಗಾಗಿ ಅದು ಅವು ತಗೊಳ್ಬೇಕು, ನಮ್ಮಿಂದ ಈ ಶರೀರ ಮುಗಿದಿದೆ, ಈ ಋಣ ಮುಗಿದಿದೆ ಅಂದರೆ ಯಾವ ಬೇಕಾದ್ರೂ ತಗೊಳ್ತಾನೆ. ಹಾಗಾಗಿ ನಾವು ಆದಷ್ಟು ಜಾಗ್ರತೆಯಿಂದ ಭಗವಂತನ ಸ್ಮರಣೆ ಮಾಡತಕ್ಕಂಥದ್ದು ತುಂಬ ಉತ್ತಮ. ಇನ್ನು ಕಳ್ಳಕಾಕರ ಭಯ ಇರತಕ್ಕಂಥದ್ದು, ಹಾಗೆ ಸಾಧು ಸಜ್ಜನರ ಸಂಘ ಮಾಡುವಂಥ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ದುರ್ಗಾ ಸೂಕ್ತ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ ಮಕ್ಕಳಲ್ಲಿ ಕಲಹ ಆಗತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಪತ್ರಿಕೋದ್ಯಮದಲ್ಲಿ ಇರೋವರಿಗೆ ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಇದೆ. ಯಾವುದೇ ರೀತಿ ಮಾತುಗಾರಿಕೆ, ಯಾಕೆಂದರೆ ಉಪನ್ಯಾಸ ಮಾಡುವವರಿಗೆ ಅಥವಾ ಯಾವುದೇ ರೀತಿ ಪತ್ರಿಕಾ ರಂಗದಲ್ಲಿ ಅನುಕೂಲ ಆಗತಕ್ಕಂಥದ್ದು. ಸಣ್ಣ ಪುಟ್ಟ ವೃತ್ತಿಯಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ಗಣಪತಿ ಅಷ್ಟೋತ್ತರ ಪಠನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕರಾಶಿಯಲ್ಲಿರುವವರಿಗೆ ಬಂಧುಗಳಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಕೃಷಿಯಲ್ಲಿ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ, ಪ್ರಾಣಿಯಿಂದ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ನಾವು ಆದಷ್ಟು ಈ ಪ್ರಾಣಿ ಹತ್ತಿರ ಯಾವತ್ತೂ ಕೂಡ ನಾವು ಜಗಳಕ್ಕೆ ಅಥವಾ ಅದು ಕುಸ್ತಿಗೆ ಹೋಗಬಾರ್ದಂತೆ. ಆದಷ್ಟು ನಾವು ಅವ್ರ ಪಾಡಿಗೆ ಬಂದರೆ ಅವ್ರನ್ನ ಸುಮ್ಮನೆ ನೋಡಿ ಹಾಗೆ ಬಿಟ್ಬಿಡಬೇಕು. ಹೀಗೆ ಇನ್ನು ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಇವತ್ತಿನ ದಿವಸ ಲಾಭ ಆಗುವಂಥ ಸಾಧ್ಯತೆ ಇದೆ. ವಿಷ್ಣು ಸಹಸ್ರನಾಮ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಿಂಹರಾಶಿಯಲ್ಲಿರೋರಿಗೆ ಪರಿಶ್ರಮದಿಂದ ಕಾರ್ಯಸಿದ್ಧಿ ಆಗತಕ್ಕಂಥದ್ದು. ಸಹೋದರರಲ್ಲಿ ಕಲಹ, ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಇವರ ಪರಿಶ್ರಮ, ಪುರುಷ ಪ್ರಯತ್ನ ಜಾಸ್ತಿಯಾಗಿ ಬೇಕಾಗ್ತದೆ. ಸೈನಿಕರಿಗೆ ಇವತ್ತಿನ ದಿವಸ ಅನಾನುಕೂಲ ವಾತಾವರಣ. ಇವತ್ತು ಯಾರಾದರೂ ಸೈನಿಕರಿದ್ದರೆ ಆದಷ್ಟು ಅವರು ಜಾಗ್ರತೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯವಾಗಿರುತ್ತದೆ. ನಾವು ಕಣ್ಣನ್ನಿಟ್ಟು ಯಾವ ರೀತಿ ನೋಡಬೇಕು ಅಂತ ಹೇಳ್ತಾರಲ್ಲಿ, ಆ ಥರದಲ್ಲಿ ಸೈನಿಕರು ಇದ್ದರೆ ಅವರು ಆ ರೀತಿಯಲ್ಲಿ
ಇರತಕ್ಕಂಥದ್ದು ತುಂಬ ಮುಖ್ಯವಾಗಿರುತ್ತದೆ. ಯಾಕೆಂದರೆ ಶತ್ರುಗಳು ಯಾವ ರೀತಿ ದಾಳಿ ಮಾಡಬಹುದು ಅಂತ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಆದಷ್ಟು ನಾವು ಅದಕ್ಕೇನು ಪ್ರೊಟೆಕ್ಷನ್ ನಾವು ತಗೊಳ್ಬೇಕೋ ಅದನ್ನು ತೆಗೆದುಕೊಂಡು ನಾವು ಇವತ್ತಿನ ದಿವಸ ಆ ಕ್ಷೇತ್ರಕ್ಕೆ ಹೋಗತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತದೆ. ವ್ಯಾಪಾರಿಗಳಿಗೆ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು. ಹಾಗೆ ನಿರ್ಗತಿಕರಿಗೆ ವಸ್ತ್ರದಾನ ಮಾಡೋದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ಧನಸ್ಥಾನದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಅನ್ನಸ್ಥಾನದಲ್ಲಿ ಇವತ್ತಿನ ದಿವಸ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಪತ್ರಿಕಾ ರಂಗದಲ್ಲಿ ಇರುವವರಿಗೂ ಕೂಡ ಇವತ್ತಿನ ದಿವಸ ಅನಾನುಕೂಲ ಆಗತಕ್ಕಂಥದ್ದು. ಏನೋ ಒಂದು ಮಾತು ಹೇಳಿದ್ರು ಅದೇ ಸಮಸ್ಯೆ, ಅಥವಾ ಒಂದು ಮಾತು ಹೇಳಲಿಲ್ಲ, ಯಾಕೆ ಹೇಳಲಿಲ್ಲ, ಇದೇ ಸಮಸ್ಯೆ. ಹಾಗಾಗಿ ಶಿಕ್ಷಕರಿಗೆ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಲಲಿತಾ ಸಹಸ್ರನಾಮ ಪಾರಾಯಣದಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಸರಿ ಗುರುಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಪಂಚಾಂಗ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಈ ರಾಶಿಗಳಿಗೆ ಯಾವ ರೀತಿಯಾದಂತಹ ಶುಭ ಫಲ ಇದೆ, ಅಶುಭ ಫಲ ಇದೆ, ಮತ್ತು ಯಾವ ರೀತಿಯಾಗಿ ದೋಷಗಳಿರೋರು ಯಾವ ರೀತಿಯಾಗಿ ಎಚ್ಚರವಾಗಿರಬೇಕು ಮತ್ತು ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೇಕು ಅದನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ. ಪ್ರಿಯ ವೀಕ್ಷಕರೇ, ತಾವೇನಾದರೂ ಪೂಜೆ, ಹೋಮ, ಹವನ ಅಥವಾ ಜಾತಕವನ್ನು ಬರೆಸಬೇಕು ಅಂತ ಇರುವಂಥವ್ರು, ಅಥವಾ ಜಾತಕದಲ್ಲಿ ದೋಷ ಇರುವಂಥವರು, ಗುರುಗಳನ್ನು ಏನಾದರೂ ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂಥವರು ಮಲ್ಲೇಶ್ವರಂನ 5ನೇ ಕ್ರಾಸ್ 5ನೇ ಮೇನಲ್ಲಿರುವ ಜಂಬೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅವರನ್ನು ನೇರವಾಗಿ ಭೇಟಿಯಾಗಬಹುದು. ಅವರನ್ನ ಭೇಟಿಯಾಗಬೇಕು ಅಂತಂದರೆ TV ಕಾರ್ಯಕ್ರಮ ಅಂದರೆ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ ಏನು ಪ್ರಸಾರ ಆಗುತ್ತೆ ಆ ಕಾರ್ಯಕ್ರಮದಲ್ಲಿ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಗುರೂಜಿಯವ್ರನ್ನ ತಾವು ನೇರ ಭೇಟಿಯಾಗಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ತೆಂಗಿನಕಾಯಿಯನ್ನು ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಉಪಯೋಗ ಮಾಡುವಂಥದ್ದು. ಇನ್ನೊಂದು ದೇವರಿಗೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ನೋಡೋದಾದರೆ, ಈಗ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ತೆಂಗಿನಕಾಯಿಯನ್ನು ಅಂದರೆ ಒದ್ದೆ ಮಾಡಿ ಅದನ್ನು ಒಡೆಯುವಂತಹ ವಿಶೇಷತೆ ಇರುತ್ತೆ. ಸಾಕಷ್ಟು ಮನೆಗಳಲ್ಲಿ ನೋಡಿರ್ತೀವಿ, ದೇವಸ್ಥಾನದಲ್ಲೂ ಕೂಡ ನೋಡಿರ್ತೀವಿ. ಇದರ ವೈಜ್ಞಾನಿಕ ಹಿನ್ನೆಲೆ ಏನು ಮತ್ತು ಆಧ್ಯಾತ್ಮಿಕದ ಹಿನ್ನೆಲೆ ಏನು, ಅದರ ಬಗ್ಗೆ ತಾವು ತಿಳಿಸ್ಕೊಡಿ ಗುರುಗಳೇ. ಇದು ಬಹಳ ಮುಖ್ಯವಾಗಿ ಎಲ್ಲರಿಗೂ ಬೇಕಾಗುವಂಥ ಪ್ರಶ್ನೆ. ತೆಂಗಿನಕಾಯಿ ಎಂದರೆ ಈಶ್ವರ. ಯಾಕೆಂದರೆ 3 ಕಣ್ಣು, ನಾವು 3 ಕಣ್ಣೇನು ಹೇಳ್ತೇವೆ ಆ 3 ಕಣ್ಣು ಇರತಕ್ಕಂಥದ್ದು ತೆಂಗಿನಕಾಯಿ. ಅದಕ್ಕೆ ಈಶ್ವರ. ಅಭಿಷೇಕ ಪ್ರಿಯ ಶಿವ ಅಂತ ಹೇಳಿದ್ದಾರೆ. ಈಶ್ವರನಿಗೆ ಅಭಿಷೇಕ ಮಾಡಿದಷ್ಟು ಕಡಿಮೆ ಅಂತೆ. ಅದಕ್ಕೆ ಶಿವರಾತ್ರಿಯಲ್ಲಿ ರಾತ್ರಿ ಬೆಳಗುವರೆಗೆ ಅಭಿಷೇಕ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದರೆ ಅವನು ಎಲ್ಲಿದ್ದಾನೆ? ಸ್ಮಶಾನವಾಸ. ಅವನು ಇರೋದೇ ಸ್ಮಶಾನದಲ್ಲಿ ಏನಿರುತ್ತದೆ ಅಲ್ಲಿ ಅಗ್ನಿ ಯಾವಾಗಲೂ ಉರಿತಾನೆ ಇರ್ತದೆ. ಅದು ಆ ಅಗ್ನಿ ಯಾವಾಗಲೂ ಉರಿತಾನೆ. ಅದಕ್ಕಾಗಿ ತುಂಬ ಹೀಟು ಅಲ್ಲಿ. ಯಾಕೆಂದರೆ ಸ್ಮಶಾನದಲ್ಲಿ ಎಲ್ಲೋ AC ಹಾಕಲಿಕ್ಕೂ ಆಗೋದಿಲ್ಲ. ಅಲ್ಲಿ AC ಹಾಕಲಿಕ್ಕೆ ಇರೋದಿಲ್ಲ. ಅಲ್ಲಿ ಆ ಅಗ್ನಿ ಮುಂದೆ AC ಯಾವುದೂ ಇಲ್ಲ. ಆದರೆ ಅದು ತಂಪಾಗಬೇಕು ಅಂತ ಆದರೆ ಅವನಿಗೆ ನೀರಿನಿಂದಲೇ, ಅಭಿಷೇಕದಿಂದಲೇ ಅವನು ತಂಪಾಗ್ತಾನೆ. ಅಭಿಷೇಕದಿಂದ ಅವನು ತೃಪ್ತಿಯನ್ನು ಹೊಂದಿ ಅವನು ಅನುಗ್ರಹವನ್ನು ಮಾಡ್ತಾನಂತೆ. ಹಾಗಾಗಿ ಈಶ್ವರ ಇರತಕ್ಕಂಥ ಕಾರಣಕ್ಕಾಗಿ ನಾವು ತೆಂಗಿನಕಾಯಿಯನ್ನು ನಾವು ಒಡೆಯುವಾಗ ನೀರನ್ನು ಚಿಮುಕಿಸ್ಕೊಂಡೆ, ನೀರನ್ನು ಹಾಕಿ ಅಥವಾ ತೆಂಗಿನಕಾಯಿ ಒದ್ದೆ ಮಾಡಿ ನಾವು ಅದನ್ನು ಒಡೆಯತಕ್ಕಂಥದ್ದು. ಇದು ಆಧ್ಯಾತ್ಮಿಕ. ಹಾಗೆ ಮತ್ತೊಂದು, ನೀರನ್ನು ಹಾಕಿ ತೆಂಗಿನಕಾಯಿಗೆ ನೀರು ಹಾಕಿ ಒದ್ದೆ ಮಾಡಿದಾಗ ಅದನ್ನು ಒಡೆದ್ರೆ ಸರಿಯಾಗಿ ಅದು ಮಧ್ಯಭಾಗದಲ್ಲಿ ಇಬ್ಬಾಗವಾಗಿ ಸರಿಯಾಗಿ ಅದು ಒಡಿತದೆ. ಅದರಿಂದ ನಮಗೆ ಉಪಯೋಗ ಸರಿಯಾಗಿ ಆಗ್ತದೆ. ಇದು ಈ ಕಾರಣ, ವ್ಯಾವಹಾರಿಕ ಕಾರಣ ಇದು. ಹಾಗೆ ಇದರಲ್ಲಿ ನಾವು ಆ ತೆಂಗಿನಕಾಯಿಯಲ್ಲಿ ಶಿವ ಇರೋದರಿಂದ
ಆ ರೀತಿಯಲ್ಲಿ ಅವನಿಗೆ ನೀರನ್ನು ಹಾಕಿ ಒಡೆಯತಕ್ಕಂಥದ್ದು. ಅದಕ್ಕೂ ನಾವು ಆ ತೆಂಗಿನಕಾಯಿಯನ್ನು ನಾವು ಪೂಜೆ ಮಾಡ್ತೇವೆ. ತೆಂಗಿನಕಾಯಿ ಅಂದರೆ ಯಾವುದದು? ಈಗ ನಾವು ಕಲಶ ಪೂಜೆಯನ್ನು ಮಾಡಬೇಕಾದ್ರೆ ಆ ತೆಂಗಿನಕಾಯಿ ಹೇಳತಕ್ಕಂಥದ್ದು ಅದು ಶಿರ ಅಂದರೆ ನಮ್ಮ ತಲೆ ಭಾಗ, ದೇವರ ಒಂದು ತಲೆ ಭಾಗ ತೆಂಗಿನಕಾಯಿ ಆಗಿರುತ್ತದೆ. ಹಾಗಾಗಿ ನಾವು ಈ ಕೆಲವು ಕಡೆ ಪದ್ಧತಿಯಲ್ಲಿ ಏನಿರ್ತೇವೆ, ತೆಂಗಿನಕಾಯಿಯನ್ನು ಹೀಗೆ ಮಾಡಿರ್ತಾರೆ, ಹೀಗೆ ನೆಟ್ಟಿಗಿಡ್ತಾರೆ ನಿಲ್ಲಿಸಿ. ಯಾಕಂದರೆ ಆ 3 ಕಣ್ಣು ಹೀಗಿರೋದ್ರಿಂದ ನಾವು ದೇವಸ್ಥಾನದಲ್ಲಿ ಹೋಗಿ ದೇವರ ದರ್ಶನ ಮಾಡಬೇಕಾದ್ರೆ ಹೇಗೆ ನಾವು ಅಭಿಮುಖವಾಗಿ ಎದುರುಗಡೆ ಇರ್ತೇವೆ. ಅದಕ್ಕಾಗಿ ನಾವು ಆ ತೆಂಗಿನಕಾಯಿಯನ್ನು ಹೀಗೆ ಇಡಬೇಕು, ಅದು ನಮ್ಮ ಅಭಿಮುಖವಾಗಿ ಹೀಗಿರಬೇಕು. ದೇವಸ್ಥಾನದಲ್ಲಿ ದೇವರು ಹೆಂಗಿರ್ತಾನೋ ಹಾಗೆ ಮಲಗಿಸಿ ಇಡಬೇಕಂತೆ ತೆಂಗಿನಕಾಯಿ ನಾವು ಪೂಜೆ ಮಾಡಬೇಕಾದ್ರೆ. ಯಾಕಂದರೆ ನಾವು ಅಲ್ಲಿ ಕೈ ಮುಗಿತೇವೆ, ಹೀಗೆ ಕೈ ಮುಗಿದಾಗ ಅದು ಅಲ್ಲಿ ದೇವರಿಗೆ ಅದು ಅರ್ಪಣೆ ಆಗಬೇಕು. ಹಾಗಾಗಿ ಆ ಕಲಶದಲ್ಲಿ ಇಡತಕ್ಕಂಥ ಪದ್ಧತಿನೂ ಇದೆ ಅದು. ಹಾಗೆ ಇನ್ನೊಂದು, ನಾವು ತೆಂಗಿನಕಾಯಿಯನ್ನು ಕೊಡತಕ್ಕಂಥದ್ದು, ಫಲತಾಂಬೂಲವನ್ನು ಬಂದಂಥ ಬ್ರಾಹ್ಮಣರಿಗೆ ಇರಬಹುದು, ಅಥವಾ ಅತಿಥಿಗಳಿಗೆ ಇರಬಹುದು, ಅಥವಾ ಸುಮಂಗಲಿಯರಿಗೆ ಇರಬಹುದು, ಅಥವಾ ಕುಮಾರಿಯರಿಗೆ ಇರ್ಬೋದು, ಅಥವಾ ನಾವು ಯಾರಿಗಾದರೂ ಕೂಡ ದಾನವನ್ನು ಮಾಡ್ತೇವೆ. ಆ ದಾನ ಮಾಡಬೇಕಾದ್ರೆ ಆ ತೆಂಗಿನಕಾಯಿ ನಮ್ಮ ಕಡೆ ಮುಖ ಆಗಿರಬೇಕಂತದ್ದು. ನಾವೇನು ಮಾಡ್ತೇವೆ, ಅದು ಹೀಗೆ ಅವ್ರ ಕಡೆ ಮುಖ ಮಾಡಿದ್ದಂಗೆ ನಾವು ಕೊಡ್ತೇವೆ. ಯಾಕಂದ್ರೆ ನಮಗೆ ಪ್ರತಿಫಲದ ಅಪೇಕ್ಷೆ ಇದೆ. ಪ್ರತಿಫಲದ ಅಪೇಕ್ಷೆ ಇರೋದರಿಂದ ನಾವು ನಮ್ಮ ಕಡೆ ಹಿಂಗೆ ಮುಖ ಮಾಡಿ ಇಟ್ಟುಕೊಂಡೆ ನಾವು ಆ ತೆಂಗಿನಕಾಯಿಯನ್ನು ದಾನ ಮಾಡತಕ್ಕಂಥದ್ದು. ಹಾಗೆ ದಾನ ಮಾಡಬೇಕಾದ್ರೆ ನಾವು ಪೂರ್ಣ ಫಲವನ್ನು ಕೊಡಬೇಕು. ಪೂರ್ಣ ಫಲ ಅಂದರೆ ಅದೇ ಪೂರ್ಣವಾಗಿ ಇರತಕ್ಕಂಥದ್ದು. ಹಾಗೆ ಅದಕ್ಕಾಗಿ ಅದಕ್ಕೆ ವಿಶೇಷವಾದಂಥ ಮಹತ್ವವಾದಂಥ ಸ್ಥಾನ ಇದೆ. ತೆಂಗಿನಕಾಯಿ ಅದಕ್ಕೆ ಅದು ಯಾವುದೂ ಕೂಡ ಆ ತೆಂಗಿನ ಮರದ ಒಂದು ಇದು ಎಲ್ಲದೂ ಕೂಡ ಉಪಯೋಗ ಆಗ್ತದೆ. ಅದಕ್ಕೆ ಕಲ್ಪ ವೃಕ್ಷ ಅಂತ ಕರೆದಿದ್ದಾರೆ. ಕಲ್ಪ ವೃಕ್ಷ ಅಂತ ಎಲ್ಲ ಬೇಡಿದ್ದನ್ನು ಕೊಡತಕ್ಕಂಥ ಸಾಮರ್ಥ್ಯ ಅದರಲ್ಲಿದೆ. ಹಾಗಾಗಿ ಇನ್ನೂ ಹೇಳ್ತಾ ಹೋದರೆ ನಮಗೆ ಬೇರೆ ರಾಶಿಗಳ ಬಗ್ಗೆ ಹೇಳಲಿಕ್ಕೆ ಟೈಮ್ ಆಗಿಬಿಡ್ತದೆ. ಅದು ಹೇಳೋದು ವಿಚಾರ ತುಂಬ ಇದೆ. ಹಾಗಾಗಿ ಇವತ್ತು ನಾವು ಈ ಒಂದು ಆ ಈಶ್ವರನ ಆರಾಧನೆಯನ್ನು ಮಾಡಬೇಕು ಅಂತಾದರೆ, ನಮಗೆಲ್ಲೂ ಆ ಈಶ್ವರ ಮೂರ್ತಿ ವಿಗ್ರಹ ಇಲ್ಲ ಅಂತಾದರೆ ಅವಾಗ ನಾವು ಏನು ಮಾಡೋದು ಕೇಳಿದ್ರೆ, ಸಿಪ್ಪುಗೂಡಿನ ಕಾಯಿಯನ್ನು ಇಟ್ಟು ನಾವು ಅಲ್ಲಿ ಪೂಜೆ ಮಾಡೋದರಿಂದ ನಾವು ಪರಮೇಶ್ವರನ ಆರಾಧನೆ ಮಾಡಿದಂಗೆ ಆಗ್ತದೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಈ ತೆಂಗಿನಕಾಯಿಯ ಅಂದರೆ ಆಧ್ಯಾತ್ಮಿಕ ಹಿನ್ನೆಲೆ ಅಥವಾ ವೈಜ್ಞಾನಿಕ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ನಮ್ಮ ಪ್ರಿಯ ವೀಕ್ಷಕರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಅದೇ ರೀತಿ ಉಳಿದಂತಹ ರಾಶಿಗಳಾದಂತಹ ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಗಳಿಗೆ ಇವತ್ತು ಯಾವ ರೀತಿಯಾದಂತಹ ಶುಭ ಫಲ ಇದೆ, ಯಾವ ರೀತಿಯಾದಂತಹ ಅಶುಭ ಫಲ ಇದೆ, ಮತ್ತು ದೋಷಗಳಿದ್ದಲ್ಲಿ ಅವರು ಏನನ್ನು ಮಾಡ್ಕೋಬೇಕು, ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೇಕು, ಇದನ್ನು ಕೂಡ ತಾವು ತಿಳಿಸ್ಕೊಡಿ ಗುರುಗಳೇ. ಇನ್ನು ತುಲಾರಾಶಿಯಲ್ಲಿರುವವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಶಿರೋಬಾಧೆ, ತಲೆನೋವು ಬರುವಂಥ ಸಾಧ್ಯತೆ ಇದೆ. ಪೂಜೆಯಲ್ಲಿ ವಿಘ್ನ ಬರತಕ್ಕಂಥ ಸಾಧ್ಯತೆ ಇದೆ. ಶ್ರೇಯಾಂಸಿ ಬಹು ವಿಘ್ನಾನಿ ಅಂತ ಹೇಳಿದ್ದಾರೆ. ನಾವು ಒಳ್ಳೆಯ ಕಾರ್ಯಕ್ಕೆ ತುಂಬ ವಿಘ್ನಗಳು. ಅದರಲ್ಲೂ ನಾವು ಪೂಜೆ ಮಾಡುತ್ತೇವೆ ಅಥವಾ ಧ್ಯಾನ ಮಾಡ್ತೇವೆ, ದಾನ ಮಾಡ್ತೇವೆ ಅಂದರೆ ನಮಗೆ ತುಂಬ ವಿಘ್ನಗಳು, ಜಾಸ್ತಿ ವಿಘ್ನಗಳು ಬರ್ತವೆ. ಆದರೆ ನಾವು ಅದನ್ನೆಲ್ಲ ದಾಟಿ ಮುಂದೆ ಹೋಗಬೇಕಾಗ್ತದೆ. ಹಾಗೆ ವಾಕ್ ಚಾತುರ್ಯ, ಇವತ್ತಿನ ದಿವಸ ಒಳ್ಳೆಯ ವಾಕ್ ಚಾತುರ್ಯ ಇರತಕ್ಕಂಥದ್ದು. ಮಾತುಗಾರಿಕೆ, ಉಪನ್ಯಾಸ ಮಾಡುವವರಿಗೆ ಅಥವಾ ಶಿಕ್ಷಕ ವೃತ್ತಿಯಲ್ಲಿ ಇರುವವರಿಗೆ ಅಥವಾ ಪತ್ರಿಕಾ ರಂಗದಲ್ಲಿ ಇರುವವರಿಗೆ ಇವತ್ತಿನ ದಿವಸ ವಾಕ್ಚಾತುರ್ಯ ಹೇಳುವಂಥದ್ದು ತುಂಬ ಚೆನ್ನಾಗಿ ಇರತಕ್ಕಂಥದ್ದು. ಆದ್ದರಿಂದ ವಿದ್ಯಾಸಂಸ್ಥೆಗಳಿಗೆ ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಮೃತ್ಯುಂಜಯ ಜಪ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಇನ್ನು ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಅಧಿಕ ವ್ಯಯ, ಖರ್ಚು ಸ್ವಲ್ಪ ಜಾಸ್ತಿ ಆಗತಕ್ಕಂಥದ್ದು. ಕೃಷಿಯಿಂದ ಸ್ವಲ್ಪ ಖರ್ಚಾಗ್ತದೆ. ಹಾಗೆ ವೈರಿಯಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಹೆಂಡತಿಯಿಂದ ಸಹಕಾರ ಇವತ್ತಿನ ದಿವಸ ಸಿಗ್ತದೆ. ಗುರು ಹಿರಿಯರ ಆಶೀರ್ವಾದ ಇವತ್ತಿನ ದಿವಸ ಸಿಗುವಂಥದ್ದು. ಹಾಗೆ ಉದಕ ಶಾಂತಿ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು.
ಇನ್ನು ಧನುರಾಶಿಯಲ್ಲಿರೋರಿಗೆ ಧನಸ್ಥಾನದಲ್ಲಿ ತೊಂದರೆ, ವ್ಯಾಪಾರದಲ್ಲಿ ನಷ್ಟ ಆಗತಕ್ಕಂಥದ್ದು, ವೃತ್ತಿಯಲ್ಲಿ ಕಿರಿಕಿರಿ, ಹಾಗೆ ದತ್ತ ಸಹಸ್ರನಾಮ ಪಾರಾಯಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಕರ ರಾಶಿಯಲ್ಲಿರೋರಿಗೆ ವೃತ್ತಿಯಲ್ಲಿ ಅಸಮಾಧಾನ, ಹಾಗೆ ತೀರ್ಥಯಾತ್ರೆಯಲ್ಲೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಆಕಾಶ ಮಾರ್ಗದಲ್ಲಿ ವಿಮಾನ ಅಥವಾ ಹೆಲಿಕಾಪ್ಟರ್ ಇದರಲ್ಲಿ ಯಾರಾದರೂ ಕೂಡ ಹೋಗುವವರಿದ್ದರೆ ಇವತ್ತಿನ ದಿವಸ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಮಹಾಗಣಪತಿ ಅಷ್ಟೋತ್ತರ ಪಠಿಸುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿರೋರಿಗೆ ದಾನ ಧರ್ಮಗಳಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಜಲಾಶಯದಿಂದ ತೊಂದರೆ ಬರುವಂಥ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ವಿಘ್ನಗಳು, ಹಾಗೆ ದತ್ತಮಾಲಾ ಮಂತ್ರ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿಯಲ್ಲಿರೋರಿಗೆ ನದಿ ದಾಟುವುದರಿಂದ ತೊಂದರೆ ಬರುವಂಥ ಸಾಧ್ಯತೆ, ಶತ್ರುಗಳಿಂದಲೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹೋಟೆಲ್ ಉದ್ಯಮಕ್ಕೆ ಲಾಭ ಆಗತಕ್ಕಂಥದ್ದು. ಮೀನುಗಾರಿಕಾ ಉದ್ಯಮ ಇವತ್ತಿನ ಮಾಡುವವರಿಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಯಾಕಂದರೆ ವಿಶೇಷವಾಗಿ ಮೀನುಗಾರಿಕೆಯನ್ನು ಮಾಡುವವರು ಯಾರಾದರೂ ಇದ್ದರೆ ಇವತ್ತು ಯಾರೂ ಕೂಡ ಸಮುದ್ರಕ್ಕೆ ಹೋಗಬೇಡಿ, ನದಿಗೆ ಯಾವುದೇ ರೀತಿಯಾದಂಥ ಇದಕ್ಕೆ ಹೋಗಬೇಡಿ. ಯಾಕೆಂದರೆ ನಮಗೆ ಮಳೆಗಾಲದ ಕಾರಣದಿಂದ ನದಿ ನೀರು ಅಥವಾ ಸಮುದ್ರದಲ್ಲಿ ಆ ತೆರೆಯ ಇದೆಲ್ಲ ಎಷ್ಟು ಜಾಸ್ತಿ ಇರ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತೇನು ಇಲ್ಲ ಅಂದರೆ ಇವತ್ತು ನಾವು ಒಂದು ದಿವಸ ಉಪವಾಸ ಇದ್ದರೂ ಏನೂ ಆಗೋದಿಲ್ಲ, ಶರೀರ ಏನು ಬಿದ್ದೋಗೋದಿಲ್ಲ. ಅಥವಾ ₹1 ನಮ್ಮ ಹತ್ರ ಇಲ್ಲ ಅಂದರೆ ಏನೂ ಆಗೋದಿಲ್ಲ. ಆದರೆ ಈ ಶರೀರ ಇದ್ದರೆ ನಾಳೆ ನಾವು ಊಟ ಮಾಡ್ಬೋದು, ನಾಳೆ ಸಂಪಾದನೆ ಮಾಡ್ಬೋದು. ಹಾಗಾಗಿ ಜೀವ ಇದ್ದರೆ ನಾವು ಜೀವನ ನಡೆಸ್ಬೋದು. ಜೀವನ ಇಲ್ಲ ಹೇಳಿದ್ರೆ ನಮ್ಮ ಕತೆ ಕೇಳೋರೇ ಇಲ್ಲ. ಹಾಗಾಗಿ ಇವತ್ತಿನ ದಿವಸ ಎಲ್ಲ ರಾಶಿಯಲ್ಲೂ ಕೂಡ ಸ್ವಲ್ಪ ವಿಘ್ನಗಳು, ತೊಂದರೆಗಳು ಬರುವುದಿದ್ದರೂ ಕೂಡ ನಾವು ಆದಷ್ಟು ಗಟ್ಟಿಯಾಗಿ ಭಗವಂತನನ್ನು ನಂಬಬೇಕು. ಭಗವಂತನ ಸ್ಮರಣೆ ಎಲ್ಲ ಕಾಯ ವಾಚ ಮನಸ ಇದು ತ್ರಿಕರಣ ಶುದ್ಧಿಯಿಂದ ಭಗವಂತನ ಸ್ಮರಣೆ ಮಾಡುವುದರಿಂದ ನಮಗೆ ಇವತ್ತಿನ ದಿವಸ ಅನಾನುಕೂಲ ಆಗುವುದಿದ್ದರೂ ಕೂಡ ಅದನ್ನು ಅನುಕೂಲವಾಗುವಂತೆ ಮಾಡುವಂಥ ಶಕ್ತಿ ಭಗವಂತನಲ್ಲಿ ಇದೆ. ಹಾಗಾಗಿ ನಮ್ಮಲ್ಲಿ ಭಕ್ತಿ ಇದ್ದರೆ ಭಗವಂತನ ಶಕ್ತಿಯಿಂದ ಎಲ್ಲ ಕಷ್ಟಗಳು ಕೂಡ ದೂರವಾಗಿ ನಮಗೆ ಸುಖವನ್ನು ಭಗವಂತ ಅನುಗ್ರಹಿಸ್ತಾನೆ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಪಂಚಾಂಗದ ವಿಶೇಷತೆ, ರಾಶಿ ಭವಿಷ್ಯಗಳ ಫಲಾಫಲ, ಇದರ ಜೊತೆಗೆ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ತೆಂಗಿನಕಾಯಿಯ ವಿಶೇಷತೆ ಮತ್ತು ಕಲ್ಪವೃಕ್ಷದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇವತ್ತು ಮಂಗಳವಾರ, ಹಾಗಾಗಿ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನ ಮಾಡುತ್ತಾ ದೇವರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ. ನೋಡ್ತಾರೆ ಅಶ್ವವೇಗ ನ್ಯೂಸ್. ನಮಸ್ಕಾರ.